ಆಲ್ಮೋಸ್ಟ್ 3 ಇಯರ್ಸ್ ಆಯಿತು ಯೂಟ್ಯೂಬಲ್ಲಿ ಟಿ ವಿ ರಿಪೇರ್ ಬಗ್ಗೆ ವೀಡಿಯೋಸ್ ಮಾಡ್ತಾ ನನಗೆ ಜಾಸ್ತಿ ಎನ್ಕ್ವೈರೀಸ್ ಬಂದಿದ್ದು ಡಿಸ್ಪ್ಲೇಗಳು ಹೊಡೆದೋಗಿದೆ ಅಂದ್ಬಿಟ್ಟು. ಡಿಸ್ಪ್ಲೇ ಒಂದೊಂದು ಟಿ ವಿಯ ಡಿಸ್ಪ್ಲೇ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಟಿ ವಿಯ ಪ್ರೈಸಲ್ಲಿ 60 to 80% ಪ್ರೈಸ್ ಇರುತ್ತೆ. 10,000 ರೂಪಾಯಿ ಟಿ ವಿ ಅಂದರೆ ಆಲ್ಮೋಸ್ಟ್ 7,000 to 8,000 ರೂಪಾಯಿ ಡಿಸ್ಪ್ಲೇ ಪ್ರೈಸ್ ಆದ್ರೆ ಇರುತ್ತೆ. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಂತಾನೆ ನಾನು ಒಂದು ಪ್ರಾಡಕ್ಟ್ನ ನೋಡಬೇಕು ಅಂತ ಹುಡುಕ್ತಾ ಇದ್ದೆ. ಬಟ್ ಅಮೆಝಾನಲ್ಲಿ ತುಂಬ ಹೆವಿ ಪ್ರೈಸ್ ಇದೆ. ಅದನ್ನು ಹೆಂಗಾದ್ರೂ ಮಾಡಿ ಕಾಸ್ಟ್ ರೆಡ್ಯೂಸ್ ಮಾಡಿ ನಾನು ನಿಮ್ಗೆ ಒಂದು ಒಳ್ಳೆ ಪ್ರೈಸ್ಗೆ ಇದನ್ನ ಕೊಡಬೇಕು ಅಂತ ಡಿಸಿಷನ್ ತಗೊಂಡು ಲಾಸ್ಟ್ 3-4 ಮಂತ್ಸಿಂದ ನಾನು ಇದ್ರ ಬಗ್ಗೆ ತುಂಬ ಚೆಕ್ ಮಾಡಿ ಈ ಪ್ರಾಡಕ್ಟ್ ಬಗ್ಗೆ ಎಲ್ಲ ಡೀಟೇಲ್ಸ್ನ ಕಲೆಕ್ಟ್ ಮಾಡಿ ಇದಕ್ಕೋಸ್ಕರ ಅಂತ ಸಪ್ರೇಟಾಗಿ ಒಂದು ವೆಬ್ಸೈಟ್ ಆದ್ರೆ ಮಾಡಿದ್ದೀನಿ. ಅದರ ಕಂಪ್ಲೀಟ್ ಡೀಟೇಲ್ಸ್ ಅದು ನಾನು ಈ ವಿಡಿಯೋದಲ್ಲಿ ಅದು ತಿಳಿಸ್ಕೊಡ್ತೀನಿ. ಹಲೋ ಫ್ರೆಂಡ್ಸ್, ನೀವೇನಾದರೂ ಈ ಸೇಲಲ್ಲಿ ಒಂದು ಒಳ್ಳೆ ಟಿವಿನ ಪರ್ಚೇಸ್ ಮಾಡಿದ್ರೆ ಈ ಟಿವಿಗೆ ಅಂತಾನೆ ಒಂದು ಸಪ್ರೇಟ್ ಗ್ಯಾಜೆಟ್ ತೊಗೊಂಡ್ಬಂದಿದ್ದೀನಿ. ಇದು ಅಮೆಝಾನಲ್ಲೂ ಸಿಗುತ್ತೆ ಮತ್ತು ಔಟ್ಸೈಡು ತೊಗೊಬೋದು. ನಾನು ಪರ್ಸ್ನಲ್ ಆಗಿ ಅದೇ ಸಪ್ರೇಟಾಗಿ ನಾನು ನಿಮಗೆ ಕಳಿಸ್ಕೊಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಅಮೆಝಾನಲ್ಲಿರೋ ಪ್ರೈಸ್ ಆದರೆ ಇದು, ನಾನು ಕೊಡ್ತಾ ಇರೋ ಪ್ರೈಸ್ ಆದರೆ ಇದು. ಅದೇನು ಅಂತ ನೋಡೋದಾದ್ರೆ ಈ ರೀತಿಯಾದ ಒಂದು ಪ್ಯಾಕೇಜ್ ಬರುತ್ತೆ. ಈ ಪ್ಯಾಕ್ ಒಳಗಡೆ ಏನಿದೆ ಅಂತ ನೋಡ್ಕೊಂಡ್ರೆ ನಮಗೆ ಈ ರೀತಿಯಾಗಿ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಗ್ಲಾಸ್ ಜೊತೆಗೆ ಬಾಕ್ಸ್ ಒಳಗಡೆ ನಮಗೆ ಈ 2 ಸ್ಟ್ರಾಪ್ ನೋಡೋದಕ್ಕೆ ಸಿಗುತ್ತೆ. ಈ 2 ಸ್ಟ್ರಾಪಿಂದ ಈ ಗ್ಲಾಸ್ನ ನಾವು ಟಿವಿ ಮೇಲೆ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೊಬೋದು. ಈ ಗ್ಲಾಸ್ನ ಈ ರೀತಿ ಟಿವಿ ಮೇಲೆ ಪ್ಲೇಸ್ ಮಾಡಿ ಇದನ್ನ ಮೇಲೆ ಸ್ಟ್ರಾಪ್ನ ಹಾಕಿ ಫಿಕ್ಸ್ ಮಾಡಬೇಕಾಗುತ್ತೆ. ಈ ಗ್ಲಾಸ್ನ ಈ ರೀತಿ ಸಿಂಪಲ್ ಆಗಿ ಸ್ಟ್ರಾಪ್ ಮುಖಾಂತರ ನಾವು ಟಿವಿಗೆ ಫಿಕ್ಸ್ ಮಾಡ್ಕೊಬೋದು. ಇದು ಯಾವುದೇ ರೀತಿ ಶೇಕ್ ಆಗೋದಿಲ್ಲ, ನೀಟಾಗಿ ಟಿವಿ ಮೇಲೆ ಫಿಕ್ಸ್ ಆಗಿರುತ್ತೆ. ಈ ಗ್ಲಾಸ್ ಹಾಕೋದ್ರಿಂದ ಯಾವುದೇ ರೀತಿ ರಿಫ್ಲೆಕ್ಷನ್ಸ್ ಬರೋದಿಲ್ಲ ಮತ್ತು ಪಿಕ್ಚರ್ ಕ್ವಾಲಿಟಿಯಲ್ಲೂ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಸ್ಲೈಟ್ಲಿ 1-2% ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇಲ್ಲಿ ಮೇಲೆ ಗ್ಲಾಸ್ ಇದೆ ಅನ್ನೋದು ಮಾತ್ರ ಗೊತ್ತಾಗುತ್ತೆ. ಈ ಗ್ಲಾಸ್ ಹಾಕೋದ್ರಿಂದ ಮೇನ್ ಬೆನಿಫಿಟ್ ಏನಂದ್ರೆ ನಮಗೆ ಟಿವಿ ಡಿಸ್ಪ್ಲೇ ಕಂಪ್ಲೀಟ್ ಪ್ರೊಟೆಕ್ಷನ್ ಇರುತ್ತೆ. ಈ ಗ್ಲಾಸ್ ಬಂದ್ಬಿಟ್ಟು 32 ಇಂಚಸ್ ಇಂದ ಹಿಡಿದು ಅಪ್ ಟು 75 ಇಂಚಸ್ ವರೆಗೂ ಅವೈಲೇಬಲ್ ಇದೆ. ಈ ಗ್ಲಾಸ್ನ ಹಾಕಿದ್ಮೇಲೆ ನಮಗೆ ಏನಾದರೂ ಆಕ್ಸಿಡೆಂಟಲ್ಲಿ ಈ ರೀತಿ ಏನಾದರೂ ಬಿದ್ದರೂ ನಮ್ಮ ಸ್ಕ್ರೀನ್ಗೆ ಡ್ಯಾಮೇಜ್ ಆಗೋದಿಲ್ಲ. ಮತ್ತು ಬೈ ಮಿಸ್ಟೇಕ್ ಆಗಿ ಇದ್ರ ಮೇಲೆ ನೀರು ಬಿದ್ದರೂ ಸಹ ನಮ್ಮ ಡಿಸ್ಪ್ಲೇಗೆ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ. ಜಸ್ಟ್ ಇದನ್ನು ಒಂದ್ಸರಿ ಈ ಥರ ವೈಪ್ ಮಾಡಿಕೊಂಡ್ರೆ ಕಂಪ್ಲೀಟ್ ಕ್ಲೀನ್ ಆಗುತ್ತೆ. ಡಿಸ್ಪ್ಲೇ ಮೇಲೆ ಏನಾದರೂ ಜಾಸ್ತಿ ಡಾರ್ಕ್ ಆಗಿ ಕಲೆ ಬಿದ್ದರೆ ನಾವು ಅದನ್ನು ಪ್ರೆಸ್ ಮಾಡಿ ಒರೆಸೋದಕ್ಕೆ ತುಂಬ ಭಯ ಆಗುತ್ತೆ. ಒಂದೊಂದ್ಸರಿ ಡಿಸ್ಪ್ಲೇ ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಗ್ಲಾಸ್ನ ಬೇಕಿದ್ರೆ ನಾವು ಸ್ಟ್ರಾಪ್ ರಿಮೂವ್ ಮಾಡಿ ಸಪ್ರೇಟಾಗಿ ಆಚೆ ತೆಗೆದು ಬೇಕಿದ್ರು ಕ್ಲೀನ್ ಮಾಡ್ಕೊಬೋದು. ಇದು ಕಂಪ್ಲೀಟ್ ಡಸ್ಟ್ ಅಂಡ್ ಸ್ಕ್ರಾಚ್ ಪ್ರೂಫ್ನೊಂದಿಗೆ ಬರುವಂಥ ಗ್ಲಾಸ್ ಆಗಿದ್ದು ಇದ್ರ ಮೇಲೆ ಎಷ್ಟೇ ಡಸ್ಟ್ ಕೂತಿದ್ರು ಈಸಿಯಾಗಿ ಒಂದೇ ಸಿಂಗಲ್ ವೈಪಲ್ಲಿ ಈ ರೀತಿ ಮೈಕ್ರೋಫೈಬರ್ ಕ್ಲಾತಲ್ಲಿ ಅಥವಾ ಕಾಟನ್ ಕ್ಲಾತಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಬೋದಾಗಿದೆ. ಇದನ್ನು ಆಲ್ ಓವರ್ ಇಂಡಿಯಾ ನಾನು ಫ್ರೀ ಶಿಪ್ಪಿಂಗ್ ಆದರೆ ಮಾಡ್ಕೊಡ್ತಾ ಇದ್ದೀನಿ. ಯಾವುದೇ ಕೊರಿಯರ್ ಚಾರ್ಜಸ್ ಇರೋದಿಲ್ಲ. ನೀವು ಫಸ್ಟ್ ಅಲ್ಲಿ ಪ್ರೈಸ್ ನೋಡಿದ್ರಲ್ವಾ, ಇದು ಅಮೆಝಾನ್ ಪ್ರೈಸು, ಇದು ನಮ್ಮ ಪ್ರೈಸು, ಇಷ್ಟು ಡಿಫ್ರೆನ್ಸ್ ಇರುತ್ತೆ. ಬೆಂಗಳೂರಲ್ಲಾದರೆ ಒಂದೇ ದಿನದಲ್ಲಿ ನೀವು ಇವತ್ತು ಆರ್ಡ್ರ್ ಮಾಡಿದ್ರೆ ಇವತ್ತೇ ನಿಮಗೆ ಡೆಲಿವರಿ ಸಿಗುತ್ತೆ. ಆಲ್ ಓವರ್ ಕರ್ನಾಟಕ ಆದರೆ 2 days ಟೈಮ್ ಆಗುತ್ತೆ. ಆಲ್ ಓವರ್ ಇಂಡಿಯಾದಲ್ಲಿ ಕರ್ನಾಟಕ ಬಿಟ್ಟು ಆಚೆ ಆದರೆ 3 days ಟೈಮ್ ಆಗುತ್ತೆ. ಇದನ್ನು ಆರ್ಡ್ರ್ ಮಾಡೋದು ಹೇಗೆ ಅಂದರೆ ಇಲ್ಲಿ ಕೆಳಗಡೆ ಇರೋ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು. ನಿಮ್ಮ ಅಡ್ರೆಸ್ಸು, ನಿಮ್ಮ ಪಿನ್ ಕೋಡು ಮತ್ತು ನಿಮ್ಮ ಟಿ ವಿ ಸ್ಕ್ರೀನ್ ಸೈಜು. ಟಿ ವಿ ಸ್ಕ್ರೀನ್ ಸೈಜ್ನ ಇಲ್ಲಿ ಕಾರ್ನರಿಂದ ಈ ಕಾರ್ನರ್ಗೆ ಟೇಪಲ್ಲಿ ಅಳತೆ ಮಾಡಿ ಎಷ್ಟು ಇಂಚಸ್ ಇದೆ ಅನ್ನೋದನ್ನು ನೋಡಿಕೊಂಡ್ರೆ ನಿಮಗೆ ಟಿ ವಿ ಸೈಜ್ ಆದರೆ ಗೊತ್ತಾಗುತ್ತೆ. ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಥವಾ ಗೂಗಲ್ಗೆ ಹೋಗಿ nrtech.in ಅಂತ ಸರ್ಚ್ ಮಾಡಿ ನಮ್ಮ ವೆಬ್ಸೈಟ್ ಆದರೆ ಬರುತ್ತೆ. ವೆಬ್ಸೈಟಲ್ಲಿ ಈ ಪ್ರಾಡಕ್ಟ್ನ ಕಂಪ್ಲೀಟ್ ಡೀಟೇಲ್ಸ್ ಆದರೆ ಇರುತ್ತೆ. ನೀವು ಅಲ್ಲಿಂದ ಡೈರೆಕ್ಟ್ ಆರ್ಡರ್ ಸಹ ಮಾಡ್ಕೊಬೋದು.